Hello everyone, welcome to SSLC and PUC Knowledge Hub. Today's video is for 10th standard student or SSLC student. ಇಂಪಾರ್ಟೆಂಟ್ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ನಾವು ಎಕ್ಸಾಮಿನೇಷನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಆಗಿರ್ಬೋದು ಅಥವಾ 10th SSLC ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಾದ್ರೆ ನಾವು ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೌದಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್, ನೋ ದ SSLC ಸಿಲೆಬಸ್. ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ SSLC ಸಿಲೆಬಸ್. ಅಂದರೆ ಏನು? ನಿಮಗೆ ಸಿಲೆಬಸ್ ಏನೈತಿ ಅನ್ನೋದು ಗೊತ್ತಿರಬೇಕು. ಅದು ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಿಮಗೆ ಸಿಲೆಬಸ್ ಎಷ್ಟಿದೆ, ಎಷ್ಟು ಲೆಸನ್ಸ್ಗಳು ಅದಾವ, ಏನು ಸಿಲೆಬಸ್ ಇದೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಹೌದಾ? ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್, ಮೇಕ್ ಅ ಸ್ಟಡಿ ಪ್ಲ್ಯಾನ್. ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಈಸ್ ಸ್ಟಡಿ ಪ್ಲ್ಯಾನ್. ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ನಾವು ಪ್ಲ್ಯಾನ್ ವಾಟ್ ಯು ವಿಲ್ ಸ್ಟಡಿ ಈಚ್ ಡೇ. ನೀವು ದಿನಕ್ಕೆ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನೇ ಪ್ಲ್ಯಾನ್ ಹಾಕೋಬೇಕು. ಯಾಕಂದರೆ ಇವಾಗ ಎಕ್ಸಾಮ್ ಅಂತೂ ಭಾಳಷ್ಟು ನಿಯರ್ ಇದೆ, ಸೊ ಟೈಮ್ ಇಲ್ಲ. ಸೊ ಈ ಟೈಮ್ನಲ್ಲಿ ನಾವು ಯಾವ ರೀತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಅಭ್ಯಾಸ ಮಾಡಿದರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಅಭ್ಯಾಸವನ್ನು ಮಾಡಬೇಕು. ಇನ್ಕ್ಲೂಡ್ ಆಲ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ಗಳನ್ನ ತೊಗೊಂಡು ಮಾಡಬೇಕು. ಕೆಲವೊಂದು ಮಂದಿಗೆ ಮಕ್ಕಳಿಗೆ ಏನಿರ್ತೈತಪ್ಪ ಅಂತಂದರೆ ಕನ್ನಡ ಫೇವ್ರೇಟ್ ಸಬ್ಜೆಕ್ಟ್ ಆಗಿರ್ತೈತಿ, ಕೆಲವೊಂದು ಮಂದಿಗೆ ಸೈನ್ಸ್ ಫೇವ್ರೇಟ್ ಸಬ್ಜೆಕ್ಟ್ ಆಗಿರ್ತೈತಿ, ಕೆಲವೊಂದು ಮ್ಯಾಥ್ಸ್ ಫೇವ್ರೇಟ್ ಸಬ್ಜೆಕ್ಟ್ ಆಗಿರ್ತದೆ, ಮತ್ತೊಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಯಾವ ಫೇವ್ರೇಟ್ ಇರುತ್ತೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನನ್ನು ಹೆಚ್ಚಿಗೆ ಕೊಡ್ತಾರೆ. ಆ ರೀತಿ ಮಾಡಬಾರ್ದು. ಯು ಶುಡ್ ಕಾನ್ಸಂಟ್ರೇಟ್ ಆಲ್ 6 ಸಬ್ಜೆಕ್ಟ್ ಈಕ್ವಲಿ. ಸೊ ಎಸ್ಪೆಷಲಿ ಒನ್ ಹೂ ಫೈಂಡ್ ದಿ ಟಫ್. ಯಾವುದು ನಿಮಗೆ ಟಫ್ ಅನ್ನಿಸ್ತದಲ್ಲ ಅದರ ಮೇಲೆ ಕಾನ್ಸಂಟ್ರೇಷನ್ನ ಹೆಚ್ಚಿಗೆ ಕೊಡಬೇಕಾಗ್ತದೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಾನು ಹೇಳೋದು? ಫಸ್ಟ್ ಆಫ್ ಆಲ್ ಯು ಶುಡ್ ಎಲ್ಲ ಸಬ್ಜೆಕ್ಟದ ಸಿಲೆಬಸ್ ನೋಡ್ಕೋಬೇಕು. ಸೆಕೆಂಡ್ ಥಿಂಗ್, ನೀವೇನು ಮಾಡಬೇಕಪ್ಪ ಅಂತಂದರೆ ಯಾವ ಟಫ್ ಸಬ್ಜೆಕ್ಟ್ ಅದು ಅನ್ನಿಸ್ತದಲ್ಲ ಆ ಟಫ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನನ್ನು ಹೆಚ್ಚಿಗೆ ಕೊಡಬೇಕು. ಸ್ಟಿಕ್ ಟು ಯುವರ್ ಪ್ಲ್ಯಾನ್. ಒಂದು ಪ್ಲ್ಯಾನನ್ನು ಹಾಕೋಬೇಕು. ಆ ಪ್ಲ್ಯಾನಿನ ಜೊತೆಗೆ ಡೈಲಿ ಆ ರೀತಿ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ನೋ ಕಮ್ ಟು ನೆಕ್ಸ್ಟ್, ಯೂಸ್ ಯುವರ್ ಟೆಕ್ಸ್ಟ್ ಬುಕ್ ಫಸ್ಟ್. ನೀವು ಯಾವುದು ಆಥರ್ ಬುಕ್ ಬೇಕಾಗಿಲ್ಲ. ನೀವು 10th ಸ್ಟ್ಯಾಂಡರ್ಡ್ ಸಲುವಾಗಿ ಯಾವುದೇ ನೀವು ಈ ಕೋಚಿಂಗ್ ಸೆಂಟರ್ ಬುಕ್ಸ್ ಆಗಿರಲಿ, ಆ ಕೋಚಿಂಗ್ ಸೆಂಟರ್ ಬುಕ್ಕಲ್ಲಿ MCQ ಬುಕ್ಸ್ ಆಗಿರಲಿ, ಇವು ಏನೂ ನೆಸಸರಿ ಇಲ್ಲ. ಪರ್ಟಿಕ್ಯುಲರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಯು ಶುಡ್ ರೀಡ್ ದ NCERT ಟೆಕ್ಸ್ಟ್ ಬುಕ್. ನಾವು ಕಾಲೇಜ್ ಲೆವೆಲ್ ಆದರೂ ಅಷ್ಟೇ ಹೇಳುವುದು. ಪರ್ಟಿಕ್ಯುಲರ್ಲಿ ಸೈನ್ಸ್ ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ನಾ ಹೇಳೋದು ಸಜೆಷನ್ ಏನಪ್ಪ ಅಂತಂದರೆ ಯು ಶುಡ್ ಆಲ್ಸೋ ರೀಡ್ ಜಸ್ಟ್ NCERT ಟೆಕ್ಸ್ಟ್ ಬುಕ್. NCERT ಟೆಕ್ಸ್ಟ್ ಬುಕ್ಕನ್ನು ಥರೋ ಓದಿದಪ್ಪ ಅಂತಂದರೆ ನಿಮಗೆ ಅವಶ್ಯಕತೆನೇ ಇಲ್ಲ. ಯಾವ ಕೋಚಿಂಗ್ ಸೆಂಟರ್ದ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಲೈಕ್ ದ್ಯಾಟ್ ಆಲ್ಸೋ ಇನ್ SSLC ಟೆಕ್ಸ್ಟ್ ಬುಕ್ ಈಸ್ ಇನಫ್ ಟು ಗೆಟ್ ಔಟ್ ಆಫ್ 4 marks. ಓಕೆ, your class textbook are the most important. Most exam questions will come from the textbook only. Okay, read every chapter carefully. every chapter read ಮಾಡಬೇಕು ಕೇರ್ಫುಲ್ಲಾಗಿ. ಮೇಕ್ ಅ ಶಾರ್ಟ್ ನೋಟ್ಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಲ್ಲಿ ನೀವು ಆಲ್ರೆಡಿ ಮಾಡಿರ್ತೀರಾ, ನೀವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡಿರ್ತೀರಾ. ಸೊ ಅದನ್ನು ರಿಪೀಟ್ ಮಾಡ್ಕೋಬೇಕು ಅಷ್ಟೇ. ದೆನ್ ಹೈಲೈಟ್ ದ ಡೆಫಿನಿಷನ್ನ ಹೈಲೈಟ್ ಮಾಡಬೇಕು. ಫಾರ್ಮುಲಾಸ್, ಡೇಟ್ಸ್ ಆ್ಯಂಡ್ ಕೀ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗ್ತದೆ, ಇಲ್ಲಿ SSನಲ್ಲಿ ಯೂಸ್ ಆಗ್ತದೆ. ಡೇಟ್ಸ್ ಇರ್ಬೋದು, ಹೌದಾ, ಕೀ ಕಾನ್ಸೆಪ್ಟ್ಗಳು ನಾವು ಎಲ್ಲಿ ಯೂಸ್ ಮಾಡ್ತೀವಿ, SS ಸಬ್ಜೆಕ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದನ್ನೆಲ್ಲ ನೀವೇನು ಮಾಡಬೇಕು, ನೋಟ್ ಡೌನನ್ನು ಮಾಡ್ಕೋಬೇಕು. ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ರೆಗ್ಯುಲರ್ ಏನಾಗಬೇಕು, ಪ್ರಾಕ್ಟೀಸ್ ಇರಬೇಕು. ಯಾಕಂದರೆ ಎಕ್ಸಾಮಿನೇಷನ್ ಈಗ ನಿಯರ್ ಇದೆ. ಹೌದಾ? ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ 8450 ಒಂದು ಬುಕ್ಲೆಟನ್ನು ರೆಡಿ ಮಾಡಿದ್ದಾರೆ ಗೌರ್ಮೆಂಟ್ದವರು. ಹಲವಾರು ಮಂದಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದರ ಲಿಂಕ್ ಕಳಿಸ್ರಿ. ನಾ ಹೇಳಿದ್ದೇನೆ ನಿಮಗೆ ಏನಪ್ಪ ಅಂತಂದರೆ KSEAB ನೀವು ವೆಬ್ಸೈಟ್ನಲ್ಲಿ ಹೋಗಿದ್ದೆ ಆದರೆ ಅಲ್ಲಿ ನೀವು ಟೈಪ್ ಮಾಡಿದ ತಕ್ಷಣ ನಿಮ್ಮ ಕ್ವಶನ್ ಮ್ಯಾಗ್ ಬಂದೇ ಬರ್ತದೆ ಇಲ್ಲಿ ವೆಬ್ಸೈಟ್ನಲ್ಲಿ. ಹೌದಾ? ಸೊ ಅಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟನ್ನು ನೀವು ಅಲ್ಲಿ ತೆಗೆದುಕೊಳ್ಬಹುದು. ಹೌದಾ? ಸೊ ಇಷ್ಟು 8450 ಕ್ವಶನ್ನು ಇಷ್ಟು ಓದಿದಪ್ಪ ಅಂತಂದರೆ ಇದೇ ಬುಕ್ಲೆಟ್ದಿಂದ ಕ್ವಶನ್ ರೇಸ್ ಆಗ್ತಾವೆ ಎಲ್ಲ ಸಬ್ಜೆಕ್ಟದ್ದು. ಸೊ ಅದರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಲೆಸನ್ ವೈಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ.
ಸೈನ್ಸ್ ಆಗಿರಲಿ, ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಯಾವ ಬೇಕಾದಾಗಿರಲಿ ಎಲ್ಲ ಲೆಸನ್ಸ್ಗಳು ಲೆಸನ್ ವೈಸ್ ಅದಾವೆ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಪ್ಯಾಟರ್ನ್ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಅವ್ರಿಗೂ ಬೇರೆನ ಇದನ್ನು ಮಾಡಿದ್ದಾರೆ, ಚೇಂಜಸ್ ಆಗಿರ್ತಾವೆ ಲೆಸನ್ಸ್ಗಳು. ಕನ್ನಡ ಮೀಡಿಯಮ್ದವ್ರಿಗೆ ಬೇರೆನೇ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೋಬೇಕು ನೀವಲ್ಲಿ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇದು ಯೂಸ್ಫುಲ್ ಆಗ್ತದೆ. ಯಾರು ನೋಡಿಲ್ಲ ಹೋಗಿ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಕ್ಟೀಸ್ ರೆಗ್ಯುಲರ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಅದರ್ವೈಸ್ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಆಗಂಗಿಲ್ಲ ಮೇಡಮ್. ಓಕೆ, ನಾವು ಏನು ಮಾಡಿರಿ, ಕ್ವಶನ್ ಬ್ಯಾಂಕನ್ನು ತಗೊಳ್ಳಿ, ಅದನ್ನು ಸಾಲ್ವ್ ಮಾಡಿ. ಲೆಸನ್ ವೈಸ್ ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಳಿ, ಸಾಲ್ವ್ ಮಾಡಿ. ಯಾವ ಲೆಸನ್ಗೆ ಹೆಚ್ಚಿನ ಅಂಕಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿರಿ. ಅಲ್ಲಿ ಕ್ವಶನ್ಸ್ ಇರ್ತಾವೆ, ಆ ಕ್ವಶನ್ಸನ್ನು ನೋಡ್ತಾ ಹೋಗಿಬಿಡ್ರಿ, ಕ್ವಶನ್ ಬ್ಯಾಂಕನ್ನು ತೊಗೊಂಡ್ಬಿಡ್ರಿ. ಓಕೆ, ಡೂ ಸ್ಯಾಂಪಲ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಟೆಸ್ಟ್ ಅಂತ ಹೇಳಿದ್ದಾರೆ. ನೀವು ಇದೇ ಕ್ವಶನ್ಸನ್ನು ಏನು ಸಾಲ್ವ್ ಮಾಡಿರ್ತೀರ ಅದರ ಮೇಲೆ ಎಕ್ಸಾಮನ್ನು ನೀವು ಸೆಲ್ಫ್ ಕಂಡಕ್ಟ್ ಮಾಡ್ಕೋಬೋದು, ಅಥವಾ ಗ್ರೂಪ್ ಇತ್ತಂದರೆ ನೀವು ಗ್ರೂಪಿನಲ್ಲಿ ಕಂಡಕ್ಟ್ ಮಾಡ್ಕೋಬೋದು. ದಟ್ ಈಸ್ ಡಿಪೆಂಡ್ ಆನ್ ಯು. ಓಕೆ, ಟೈಮ್ ಯುವರ್ ಸೆಲ್ಫ್ ವೈಲ್ ಸಾಲ್ವಿಂಗ್ ದ ಪೇಪರ್. ದಿಸ್ ಇಂಪ್ರೂವ್ ದಿ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಟೈಮರ್ ಇಟ್ಟು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ಲೆಸನ್ ವೈಸ್. ಹೌದಾ, 20 ಮಾರ್ಕ್ಸ್ ಕ್ವಶನ್ ತೊಗೊಂಡ್ರಪ್ಪ, 20 ಮಾರ್ಕ್ಸ್ಗೆ ನಾವು ಎಷ್ಟು ಟೈಮ್ ಇಟ್ಟಿದ್ರೆ ಈ ಟೈಮ್ನಲ್ಲಿ ನಮಗೆ 20 ಮಾರ್ಕ್ಸ್ ಕವರ್ ಆಗಿರಬೇಕು. ಆ ರೀತಿ ನೀವು ಟೈಮರ್ ಇಟ್ಟು ಆನ್ಸರ್ಸನ್ನು ಬರಿಬೇಕು. ದಟ್ ಈಸ್ ವೆರಿ ಯೂಸ್ಫುಲ್. ರೈಟ್ ಕ್ಲಿಯರ್ ಆನ್ಸರ್. ಕ್ಲಿಯರ್ ಆನ್ಸರ್ಸನ್ನು ಬರೆಯುವುದನ್ನು, ನೀಟ್ ಬರೆಯುವುದನ್ನು, ಹ್ಯಾಂಡ್ ರೈಟಿಂಗ್ ಬರೆಯುವುದನ್ನು ಕಲ್ಕೋರಿ. ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್. ಓಕೆ, ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಆಗಿರಬೇಕು ಯಾವತ್ತೂ. ಯೂಸ್ ಪಾಯಿಂಟ್ ಪೆನ್, ಸರಿಯಾದ ಪೆನ್ನನ್ನು ಆಯ್ಕೆ ಮಾಡಿ. ಯಾವ ಪೆನ್ನನ್ನು ನೀವು ಆ್ಯನ್ಯುವಲ್ ಎಕ್ಸಾಮ್ ಬರೀಲಿಕ್ಕೆ ಯೋಚನೆ ಮಾಡಿದ್ದೀರಾ ಅದೇ ಪೆನ್ನನ್ನು ಇವಾಗ ಪ್ರಾಕ್ಟೀಸ್ ಇರಬೇಕು ನಿಮ್ಮ ಹತ್ರ. ಹೌದಾ, ಕೆಲವೊಂದು ಪೆನ್ಗಳು ಯಾವ ರೀತಿ ಇರ್ತಾವಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಹೊಸ ಪೆನ್ ಇದ್ದರೆ ಅವು ಬರೀಲಿಕ್ಕೆ ಕಂಫರ್ಟೇ ಆಗೋಂಗಿಲ್ಲ. ಸೊ ಅಂಥವಿದ್ದಪ್ಪ ಅಂದ್ರೆ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಇಂಕ್ ಇದಾಗುವವರೆಗೆ, ಏನಮ್ಮ ಡಾರ್ಕ್ ಆಗುವವರೆಗೆ ನೀವೇನು ಮಾಡಬೇಕು, ಅದನ್ನು ತೆಗೆದಬೇಕು. ಅಂಥವೆಲ್ಲ 4-5 ಪೆನ್ಗಳನ್ನು ರೆಡಿ ಇಟ್ಕೊಂಡಿರಬೇಕು ನಿಮ್ಮ ಹತ್ರ. ಸೊ ಎಕ್ಸಾಮಿನೇಷನ್ ಡೈರೆಕ್ಟ್ನಲ್ಲಿ ನಿಮ್ಗೇನಾಗ್ತದೆ, ಒಂದು ಇಂಕ್ ಮುಗಿತಂದರೆ ಇನ್ನೊಂದು ತೊಗೊಳ್ಳಿಕ್ಕೆ ನಿಮಗೇನಾಗ್ತೈತಿ, ಈಸಿಯಾಗಿ ಸಾಗ್ತದೆ ಎಕ್ಸಾಮಿನೇಷನ್ನಲ್ಲಿ. ನೆಕ್ಸ್ಟ್ ಯೂಸ್ ಲೆಬಲ್ ದಿ ಡೈಗ್ರಾಮ್ ಪ್ರಾಪರ್ಲಿ. ವೆರಿ ಇಂಪಾರ್ಟೆಂಟ್. ಕೆಲವೊಂದು ಮಕ್ಕಳು ಏನು ಮಾಡ್ತಪ್ಪ ಅಂದರೆ ಡೈಗ್ರಾಮ್ ಭಾಳ ಚಂದ ತೆಗಿತಾರೆ, ಬಟ್ ಲೆಬಲಿಂಗ್ ಬರೋಂಗಿಲ್ಲ. ಪರ್ಟಿಕ್ಯುಲರ್ಲಿ ಇನ್ ಸೈನ್ಸ್. ಒನ್ ಥಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹಿಯರ್, ಸೈನ್ಸ್ನಲ್ಲಿ ಯಾವುದೇ ಡೈಗ್ರಾಮ್ ಆಗಿರಲಿ, ಲೆಬಲಿಂಗ್ ಇರಲಿಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ 0 ಮಾರ್ಕ್ಸ್. ಓಕೆ, ಅದು ಸೈನ್ಸ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಗಿರಲಿ, ಅಥವಾ 10th ಆಗಿರಲಿ, ಡೈಗ್ರಾಮ್ಗೆ ಕಂಪಲ್ಸರಿಯಾಗಿ ಲೆಬಲಿಂಗ್ ಇರಲೇಬೇಕು. ಲೆಬಲ್ ಇರಲಿಲ್ಲಪ್ಪ ಅಂತಂದರೆ ಆ ಡೈಗ್ರಾಮ್ಗೆ ಎಷ್ಟೇ ಅಂದವಾಗಿದ್ದರೂ ಕೂಡ ದೇ ಆರ್ ನಾಟ್ ಗಿವಿಂಗ್ ಮಾರ್ಕ್ಸ್. ಓಕೆ, ಲೆಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೈಗ್ರಾಮ್ಸ್. ದ್ಯಾಟ್ಸ್ ವೈ ಯು ಶುಡ್ ಲೆಬಲ್ ದ ಡೈಗ್ರಾಮ್. ಓಕೆ, ಒಂದು ಲೆಬಲಿಂಗ್ಗೆ 1/2 ಮಾರ್ಕ್ಸ್ ಇರ್ತದೆ, 2 ಲೆಬಲ್ ಮಾಡಿದರೆ 1 ಮಾರ್ಕ್ ಆಗ್ತದೆ. ಓಕೆ, ಆ ರೀತಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಯಾವ ರೀತಿಯ ಲೆಬಲನ್ನು ಮಾಡಬೇಕಂತ. ರಿವೈಸ್ ಆಫನ್. ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿವಿಷನ್ 2-3 ದಿವಸ ಆಯ್ತಪ್ಪ, 2 ದಿವಸ ಆಯ್ತಪ್ಪ ಅಂದ್ರೆ ರಿವಿಷನ್ ಮಾಡಬೇಕು. 2 ದಿವಸ ಆಯಿತು ರಿವಿಷನ್ ಮಾಡಬೇಕು, 2 ದಿವಸ ಆಯಿತು ರಿವಿಷನ್. ಈ ರೀತಿ ರಿವಿಷನ್ ಮಾಡಬೇಕು. ಹೌದಾ, ನಮ್ಮ ಮೈಂಡಿಗೆ ನಾವು ಏನು ಮಾಡಬೇಕಾಗ್ತದೆ, ಹೇಳಬೇಕಾದ್ರೆ ಇದ್ರ ಆನ್ಸರ್ ಇದು, ಇದ್ರದ್ದು ಆನ್ಸರ್ ಇದು, ಈ ರೀತಿಯಾಗಿ ಆನ್ಸರ್ ಹೇಳಿದಪ್ಪ ಅಂದರೆ ಎಕ್ಸಾಮ್ ಹಾಲ್ನಲ್ಲಿ ಕ್ವಶನ್ ನೋಡಿದ ತಕ್ಷಣ ಆಟೋಮೆಟಿಕ್ಲಿ ಆನ್ಸರ್ ಇದ್ದಿದ್ದು ಅದೇನು ಮಾಡ್ತದೆ, ಪ್ರೊಡ್ಯೂಸ್ ಮಾಡ್ತದೆ. ಆಫ್ಟರ್ ಫಿನಿಶಿಂಗ್ ದ ಟಾಪಿಕ್, ರಿವೈಸ್ ದ ನೆಕ್ಸ್ಟ್ ಡೇ. ಅದೇ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ. ಓಕೆ, ಈ ರೀತಿ ನೀವು ಪ್ರಾಕ್ಟೀಸನ್ನು ಇಟ್ಕೊಂಡಿರಬೇಕು. ಸ್ಮಾರ್ಟ್ ನೋಟ್ಸನ್ನು ಮಾಡ್ಕೊಳ್ಳಿ ಶಾರ್ಟಾಗಿ. ಯಾವುದೇ ಕಥೆಯ ರೂಪದಲ್ಲಿ ಅದನ್ನೇನು ಮಾಡಬೇಕು, ರಿಪ್ರೆಸೆಂಟನ್ನು ಮಾಡೋದನ್ನು ನೋಡ್ಕೋಬೇಕು. ಹೌದಾ, ಎಸ್ನಲ್ಲಿ ದೊಡ್ಡ ಉತ್ತರಗಳು ಬರ್ತಾವೆ. ಆ ಉತ್ತರಗಳನ್ನು ಇನ್ನು ಶಾರ್ಟ್ ಕಥೆಯ ರೂಪದಲ್ಲಿ ನೀವು ಅದನ್ನು ತಿಳ್ಕೊಂಡಿದ್ರಪ್ಪ ಅಂತಂದರೆ ನಿಮಗೆ ಏನಾಗ್ತೈತಿ, ಅದು ಬರೀಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಹೌದಾ, ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೆನಪಿಟ್ಕೋಬೇಕು, ಮ್ಯಾಥ್ಸ್ ಫಾರ್ಮುಲಾಸ್ಗಳನ್ನ ನೆನಪಿಟ್ಕೋಬೇಕು, ಸೈನ್ಸ್ ಡೈಗ್ರಾಮ್ಸ್ಗಳನ್ನ ನೆನಪಿಟ್ಕೋಬೇಕು. ಸೈನ್ಸ್ನಲ್ಲಿ ಡೈಗ್ರಾಮ್ಸ್ ಭಾಳಷ್ಟು ಬರ್ತಾವೆ, ಸೊ ಆ ಡೈಗ್ರಾಮ್ಸ್ಗಳನ್ನ ನೆನಪಿಟ್ಕೋಬೇಕಾಗ್ತದೆ. ಹಿಸ್ಟ್ರಿ ಮತ್ತು ಸಿವಿಕ್ಸ್ನಲ್ಲಿ ಫ್ಯಾಕ್ಟ್ಸ್ಗಳನ್ನು ನೋಡ್ಕೋಬೇಕು. ದಿ ಹೆಲ್ಪ್ ಟು ರಿವೈಸ್ ದಿ ಫಾಸ್ಟ್ ಬಿಫೋರ್ ದಿ ಎಕ್ಸಾಮಿನೇಷನ್. ಓಕೆ, ಆಸ್ಕ್ ಫಾರ್ ದಿ ಹೆಲ್ಪ್ ವೆನ್ ಯು ಆರ್ ಇನ್ ಸ್ಟಕ್. ನಿಮ್ಗೇನಾದರೂ ಸ್ಟಕ್ ಆಯ್ತಪ್ಪ ಅಂತಂದರೆ, ಓಕೆ, ಸ್ಟಕ್ ಆದರೆ ಯಾರ್ದಾರು ಹೆಲ್ಪನ್ನು ನೀವು ಕೇಳಬಹುದು. ಹೌದಾ, ನಂಗೆ ಸ್ಟಕ್ ಆಯ್ತು, ಅಲ್ಲೇ ನಾವು
ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ರೆ ಏನೂ ಸಾಧ್ಯ ಇಲ್ಲ. ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಆಸ್ಕ್ ಯುವರ್ ಟೀಚರ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾವುದರ ಎಜುಕೇಷನಲ್ ವಿಡಿಯೋ ನಾವು ಎಜುಕೇಷನಲ್ ವಿಡಿಯೋನ ಮಾಡೋದು. ಏನಾದರೂ ಸ್ಟಕ್ ಆಗಿದ್ರೆ ನೀವು ನಮ್ಮ ಕ್ವಶನನ್ನು ರೇಸ್ ಮಾಡ್ಬೋದು. ಮನಸ್ಸಿನಲ್ಲಿರುವಂಥ ಕ್ವಶನನ್ನು ಏನಾದರೂ ಸ್ಟಕ್ ಆಗಿತ್ತಪ್ಪ ಅಂತಂದರೆ ಆ ಕ್ವಶನನ್ನು ಕ್ಲಾರಿಟಿಯನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ಸ್ಟೇ ಹೆಲ್ದಿ. ಫಸ್ಟ್ ಆಫ್ ಆಲ್ ಮಕ್ಕಳೇ ನೀವೇನಾಗಿರಬೇಕು, ಹೆಲ್ದಿ ಆಗಿರಬೇಕು. ಓಕೆ, ಹೆಲ್ದಿ ಅಂದರೆ ಏನು ಮಾಡಬೇಕು ರೀ, ಗುಡ್ ಸ್ಟಡಿ ವರ್ಕ್ ಜೊತೆಗೆ ಗುಡ್ ಹೆಲ್ತನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಬಿಕಾಸ್ ಎಕ್ಸಾಮಿನೇಷನ್ ನಿಯರ್ ಇದೆ, ಹೌದಾ? ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ಗಳು, ಬಿಸಿಲು ಇವಾಗ ಸ್ಟಾರ್ಟ್ ಆಗ್ತದೆ, ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ನಡೀತದೆ. ಯಾವಾಗ ಈಟ್ ಹೆಲ್ದಿ, ಸ್ಲೀಪ್ ವೆಲ್, ಟೇಕ್ ಶಾರ್ಟ್ ಬ್ರೇಕ್ಸ್ ವಿತ್ ಸ್ಟಡಿ. ಸ್ಟೇ ಹೆಲ್ದಿಯಾಗಿರಿ. ಓಕೆ, ಲಾಟ್ಸ್ ಆಫ್ ವಾಟರನ್ನು ಡ್ರಿಂಕ್ ಮಾಡಿರಿ. 7 to 8 hours ಸ್ಲೀಪನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು, ಎನಿ ಕಂಡೀಷನ್. ಓಕೆ, ಶಾರ್ಟ್ ಬ್ರೇಕನ್ನು ತಗೋತಾ ಇರಬೇಕು. ಈ ರೀತಿ ಫಾಲೋ ಅಪ್ಪನ್ನು ನೀವು ಮಾಡಲೇಬೇಕು. ಎಕ್ಸಾಮ್ ಡೇ ಟಿಪ್ಸ್ ಏನಪ್ಪ ಅಂತಂದರೆ, ರೀಚ್ ಎಕ್ಸಾಮ್ಸ್ ಅರ್ಲಿ. ನಿಮಗೆ ಗೊತ್ತೇ ಇದೆ, ರೀಡ್ ಅ ಕ್ವಶನ್ ಪೇಪರ್ ಕೇರ್ಫುಲಿ, ಸ್ಟಾರ್ಟ್ ವಿತ್ ಕ್ವಶನ್ ಯು ಶುಡ್ ನೋ. ಯಾವ್ದು ನಿಮ್ಗೆ ಗೊತ್ತಿದ್ರೆ ಅದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಅವಾಗ ನಿಮಗೆ ಕಾನ್ಫಿಡೆಂಟ್ ಇದ್ದಿದ್ದು ರೇಸ್ ಆಗ್ತದೆ. ಅವಾಗ ನಿಮಗೆ ಮುಂದೆ ಆನ್ಸರ್ ಬರಲಿಕ್ಕೆ ಕಾನ್ಫಿಡೆನ್ಸ್ ಇದ್ದಿದ್ದು ಚಾಲು ಆಗ್ತದೆ. ಕೀಪ್ ಟ್ರ್ಯಾಕ್ ಆಫ್ ಟೈಮ್. ಓಕೆ, ಟೈಮರನ್ನು ಸ್ಟಾರ್ಟ್ ಮಾಡ್ತಾ ಇರಬೇಕು. ಹೌದಾ? ಫೈನಲ್ ಥಾಟ್ ಏನಪ್ಪ ಅಂತಂದರೆ, ಪಾಸಿಂಗ್ SSLC ಈಸ್ ಆಲ್ ಅಬೌಟ್ ರೆಗ್ಯುಲರ್ ಸ್ಟಡಿ, ಗುಡ್ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ದಿಂದ ನಾವು SSLCಯನ್ನು ಔಟ್ ಸ್ಕೋರ್ ಮಾಡಬಹುದು. ಇಫ್ ಯು ಸ್ಟೇ ಆರ್ಗನೈಸ್ಡ್ ಆ್ಯಂಡ್ ಪಾಸಿಟಿವ್, ಯು ಕ್ಯಾನ್ ಡೆಫಿನೆಟ್ಲಿ ಡೂ ವಿಲ್. ಏನು ಮಾಡಬೇಕಪ್ಪ ಅಂದರೆ ಆರ್ಗನೈಸ್ಡ್ ಆಗಿರಬೇಕು. ಕಾನ್ಫಿಡೆಂಟನ್ನು ಯಾವತ್ತೂ ಲೋ ಮಾಡ್ಕೋಬಾರ್ದು. ಬಿ ಕಾನ್ಫಿಡೆಂಟ್ ಆಗಿರಬೇಕು. ನಾ ಸಾಧನೆ ಮಾಡ್ತೀನಿ, ನಾ ಪಾಸ್ ಆಗ್ತೀನಿ, ಫಸ್ಟ್ ಅಟೆಂಪ್ಟ್ನಲ್ಲಿ ನಾ ಪಾಸ್ ಆಗ್ತೀನಿ ಅನ್ನುವಂಥ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇತ್ತಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ ಆಲ್ ಸಕ್ಸಸ್. ಓಕೆ, ಎಲ್ಲ ಸಕ್ಸಸ್ಸನ್ನು ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಯಾವುದೇ ಕೋಚಿಂಗ್ ಸೆಂಟರ್ದಿಂದ ಸಾಧ್ಯ ಇಲ್ಲ. ನಿಮ್ಮ ಮನೋಭಾವನೆ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ನಾ ಮಾಡ್ತೇನೆ, ನಾ ಮಾಡಬಲ್ಲೆ ಅನ್ನುವಂಥದ್ದು ಮನೋಭಾವನೆಯಿಂದ ನೀವು ಮಾಡಿದ್ದೆ ಆದರೆ ನೀವು ಏನು ಸಕ್ಸಸ್ಸನ್ನು ಕಾಣ್ತಿದ್ರಿ. ಏನಾದರೂ ಸ್ಟಕ್ ಆಗಿದ್ರೆ, ಏನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಯಿತು ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ಇನ್ಫಾರ್ಮೇಟಿವ್ ವಿಡಿಯೋ ಇದು. ಓಕೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆ ಮಕ್ಕಳೊಂದಿಗೆ. ಆಲ್ ದಿ ಬೆಸ್ಟ್ ಮಕ್ಕಳೇ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈಯನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.